ಹಲೋ ಫ್ರೆಂಡ್ಸ್, ಹಾಯ್. ಇವತ್ತು ನಾನು ನಿಮಗೆ ವಿಂಡೋಸ್ 10ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋಸ್ನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಿಮಗೆ ವಿಂಡೋಸ್ ಅಂದರೆ ಬೂಟಬಲ್ USB ಡ್ರೈವ್ ಇರಬೇಕು. USB ಡ್ರೈವ್ ನೋಡಿ, USB ಡ್ರೈವ್ ಇರಬೇಕು. ಇಲ್ಲ ಅಂದರೆ ನಿಮಗೆ CD ಡ್ರೈವ್ DVD ಇನ್ಸ್ಟಾಲ್ ಮಾಡ್ತೀನಿ ಅಂದರೆ DVD ಆದರೂ ಬೂಟಬಲ್ DVD ಇರಬೇಕು. ನಾನು ವಿಂಡೋಸ್ ಇನ್ಸ್ಟಾಲೇಷನ್ನ ನೋಡಿ ಡೆಲ್ ಲ್ಯಾಪ್ಟಾಪಲ್ಲಿ ಡೆಲ್ ಇನ್ಸ್ಪಿರಾನ್ 3542 ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಫಸ್ಟು ವಿಂಡೋಸ್ನ ಬೂಟ್ ಮಾಡಬೇಕು ಅಂತ ಅಂದರೆ ನೀವು ಲ್ಯಾಪ್ಟಾಪ್ನ ಆಫ್ ಕಂಡೀಷನಲ್ಲಿರಬೇಕು. ನಂತರ ಪೆನ್ ಡ್ರೈವ್ನ ಇದು USB ಇದರಲ್ಲಿ ಇನ್ಸರ್ಟ್ ಮಾಡಬೇಕು. USB ಇದನ್ನು ಇನ್ಸ್ಟಾಲ್ ಮಾಡಿದ್ದಾದಮೇಲೆ ಲ್ಯಾಪ್ಟಾಪ್ನ ಆನ್ ಮಾಡಬೇಕು. ಲ್ಯಾಪ್ಟಾಪ್ ಆನ್ ಮಾಡಿ ಬಂದುಬಿಟ್ಟು ಡೆಲ್ ಲ್ಯಾಪ್ಟಾಪಲ್ಲಿ ಬೂಟ್ ಆಪ್ಷನ್ ಕೀ ಬಂದುಬಿಟ್ಟು F12 ಇರುತ್ತೆ. ಆನ್ ಮಾಡಿಬಿಟ್ಟು F12 ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಿದ್ರೆ ಬೂಟ್ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಅಂದರೆ ಫಸ್ಟ್ 1-2 ಟೈಮ್ಸ್ಗೆ ಸೆಲೆಕ್ಟ್ ಆಗುತ್ತೆ. ಬಟ್ ನಮ್ಮ ಕನ್ಫರ್ಮೇಷನ್ಗೋಸ್ಕರ ನಾವು ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಾಯಿದ್ರೆ ಅದು ಬೂಟಬಲ್ ಕೀ ಆಗಿ ತೊಗೊಳುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಇದರಲ್ಲಿ ಬೂಟಬಲ್ ಆಪ್ಷನ್ಸ್ ತೋರಿಸ್ತಾ ಇದೆ. ಒಂದು ಲೆಗಸಿ ಮೋಡ್ ಇದೆ, ಇನ್ನೊಂದು UEFI ಆಪ್ಷನ್ 2 ಇದೆ. ಅಂದರೆ ನೀವು ಯಾವುದ್ರಲ್ಲಿ ಬೇಕಾದರೂ ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ನೀವು ಬೂಟಬಲ್ ಪೆನ್ ಡ್ರೈವ್ನ ಯಾವ ರೀತಿ ಕ್ರಿಯೇಟ್ ಮಾಡಿರ್ತೀರಾ ಅನ್ನೋದು ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನಾನು ಬಂದುಬಿಟ್ಟು ಇಲ್ಲಿ ಬೂಟಬಲ್ ಪೆನ್ ಡ್ರೈವ್ನ ಬೋತ್ ಲೆಗಸಿ ಆ್ಯಂಡ್ UEFI ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ನಾನು ಬಂದು ಇಲ್ಲಿ ಲೆಗಸಿ ಮೋಡಲ್ಲಿ ನಾನು ಇದನ್ನು ವಿಂಡೋಸ್ನ ಬೂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ USB ಸ್ಟೋರೇಜ್ ಡಿವೈಸ್ನ ಸೆಲೆಕ್ಟ್ ಮಾಡಿ ಪ್ರೆಸ್ ಎಂಟರ್ ಕೊಡಬೇಕು. ಎಂಟರ್ ಕೀನ ಪ್ರೆಸ್ ಮಾಡಿ ಪ್ರೆಸ್ ಎನಿ ಕೀ ಟು ಬೂಟ್ ಅಂದರೆ ಇಲ್ಲಿ ಬೂಟ್ ಕೀನ ಪ್ರೆಸ್ ಮಾಡೋದಕ್ಕೆ ಯಾವುದಾದ್ರೂ ಪರ್ಮಿಷನ್ ಕೇಳ್ತಾ ಇದೆ. ಯಾವುದಾದ್ರೂ ಕೀ ಬೇಕಾದರೂ ಪ್ರೆಸ್ ಮಾಡ್ಬೋದು. ಎಂಟರ್ ಕೀನೇ ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ನೀವು ಬೂಟಬಲ್ ಅಂದರೆ ಒಂದೊಂದು ಲ್ಯಾಪ್ಟಾಪಲ್ಲಿ ಒಂದೊಂದು ಬೂಟಬಲ್ ಕೀ ಆಪ್ಷನ್ ಇರುತ್ತೆ. HP ಬಂದುಬಿಟ್ಟು F9 ಇರುತ್ತೆ, ಲಿನೋವಾದಲ್ಲಿ F12 ಇರುತ್ತೆ. ಏಸರ ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪಲ್ಲೂ ಬೂಟ್ ಬಯೋಸ್ ಆಪ್ಷನ್ ಬಂದುಬಿಟ್ಟು F2 ಇರುತ್ತೆ. ಇಲ್ಲ ಬೂಟಬಲ್ ಆಪ್ಷನ್ ಬಂದುಬಿಟ್ಟು F12 ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ವಿಂಡೋಸ್ ಇನ್ಸ್ಟಾಲೇಷನ್ನ ನೀವು ಬೂಟ್ ಕೀ ಸಪೋರ್ಟಿಂದ ಇನ್ಸ್ಟಾಲ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಲೋಗೋ ಸ್ಟಾರ್ಟ್ ಆಗುತ್ತೆ. ಆನಂತರ ಇದರಲ್ಲಿ ಸಮ್ ಸೆಟ್ಟಿಂಗ್ಸ್ ಅಂದರೆ ಸ್ಟೆಪ್ಸ್ ಇರುತ್ತೆ. ಈ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ವಿಂಡೋಸ್ನ ಇನ್ಸ್ಟಾಲೇಷನ್ ಮಾಡ್ಬೋದು ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಲ್ಯಾಂಗ್ವೇಜ್ ಟು ಇನ್ಸ್ಟಾಲ್ ಟೈಮ್ ಕರೆನ್ಸಿ ಫಾರ್ಮೆಟ್ ಅಂದರೆ ನೀವು ಈ ಸ್ಟೆಪ್ನ ಫಸ್ಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಆದ ನಂತರ ಫೈನಲೈಸಲ್ಲೂ ಬೇಕಾದ್ರೂ ಫಿನಿಶ್ ಅಪ್ ಆದಮೇಲೆ ನಂತರನೂ ಮಾಡ್ಬೋದು. ನಾನಿಲ್ಲಿ ಬಂದುಬಿಟ್ಟು ಇಂಗ್ಲೀಷ್ ಇಂಡಿಯಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ಹಾಂಗ್ಕಾಂಗ್ ಆದ ನಂತರ ಇಲ್ಲ ಇಂಡೋನೇಷ್ಯಾ ಇದರಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಇದಾದ ನಂತರ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಈ ನೆಕ್ಸ್ಟ್ ಆಪ್ಷನ್ನ ನಿಮಗೆ ನೋಡಿ ನೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇನ್ಸ್ಟಾಲ್ ನೌ ಅಂತ ಇರುತ್ತೆ. ಇದು ರಿಪೇರ್ ಮೋಡ್ ಬಂದುಬಿಟ್ಟು ನೀವೇನಾದರೂ ವಿಂಡೋಸ್ ಫೈಲ್ಸ್ ಏನಾದರೂ ಕರಪ್ಟ್ ಆಗಿದ್ದರೆ ಇಲ್ಲ ಯಾವುದಾದ್ರೂ ಫೈಲ್ಸ್ ಮಿಸ್ಸಿಂಗ್ ಇದ್ದರೆ ರಿಪೇರ್ ಮೋಡ್ ಆಪ್ಷನಿಂದ ಇದು ಮಾಡ್ಬೋದು. ಇದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಇದನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಇವಾಗ ವಿಂಡೋಸ್ ಇನ್ಸ್ಟಾಲೇಷನನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಇನ್ಸ್ಟಾಲ್ ನೌ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪ್ರತಿಯೊಂದು ಸ್ಟೆಪ್ಗೂ ಇನ್ಸ್ಟಾಲೇಷನನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ನಿಮ್ಮ ಹಾರ್ಡ್ ಡಿಸ್ಕ್ ಮತ್ತು ರ್ಯಾಮ್ ಇದ್ರ ಮೇಲೂ ಡಿಪೆಂಡೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನೀವು ವಿಂಡೋಸ್ದು ಏನಾದರೂ ಒರಿಜಿನಲ್ ಕೀ ಇದ್ದರೆ ಈ ಕೀನ ಇಲ್ಲೇ ಅಪ್ಲೈ ಮಾಡಿದ್ರೆ ನೀವು ಆನ್ಲೈನ್ ಕನೆಕ್ಟ್ ಅಂದರೆ ಇಂಟರ್ನೆಟ್ಟನ್ನು ವೈಫೈ ಇಲ್ಲಾಂದರೆ ಇಂಟರ್ನೆಟ್ ಲ್ಯಾಂಡ್ ಮುಖಾಂತರ ಕನೆಕ್ಟ್ ಮಾಡಿದ್ರೆ ಇದು ಕನೆಕ್ಟ್ ಆದಾಗ ಇದು ಡಿಜಿಟಲೈಸ್ ಆಗಿ ಆಕ್ಟಿವೇಶನ್ ಆಗುತ್ತೆ. ಇದು ಸರ್ವರ್ಗೆ ಕನೆಕ್ಟ್ ಆಗಿಬಿಟ್ಟು ಯಾವ ಕೀ ಇರುತ್ತೋ ಆ ಕೀ ಇವಾಗ ವಿಂಡೋಸ್ ಆದರೆ ಮೈಕ್ರೋಸಾಫ್ಟ್ ಸರ್ವರ್ಗೆ ಕನೆಕ್ಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಈ ಕೀನ ನಾನು ಲಾಸ್ಟಲ್ಲೇ ಆ್ಯಡ್ ಮಾಡೋದ್ರಿಂದ ಇವಾಗ ನಾನು ಬಂದುಬಿಟ್ಟು ಐ ಡೋಂಟ್ ಹ್ಯಾವ್ ಎ ಪ್ರಾಡಕ್ಟ್ ಕೀ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ವಿಂಡೋಸಲ್ಲಿ ಸುಮಾರು ಲ್ಯಾಂಗ್ವೇಜಸ್ ಇದೆ, ಸುಮಾರು ಅಂದರೆ ವರ್ಷನ್ಸ್ ಹೋಮ್ ಇದೆ,
ಓಮ್ ಆ್ಯಂಡ್ ಹೆನ್ ವರ್ಷನ್ ಇದೆ, ಓಮ್ ಸಿಂಗಲ್ ಲ್ಯಾಂಗ್ವೇಜ್ ಇದೆ, ಎಜುಕೇಷನ್ ಇದೆ, ಅಂದರೆ ಪ್ರೊಫೆಷನಲ್ ಅಂದರೆ ಇದು 64 ಬಿಟ್ಟು 64 ಬಿಟ್ಟನ್ನು ನಾನು ಬೂಟಬಲ್ DVD ಆಗಿ ಬೂಟಬಲ್ ಪೆನ್ ಡ್ರೈವ್ ಆಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದಾದ ನಂತರ ಹೋಮ್ ಸಿಂಗಲ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಮೈಕ್ರೋಸಾಫ್ಟ್ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇದನ್ನು ಚೆಕ್ ಬಾಕ್ಸಲ್ಲಿ ಟಿಕ್ ಮಾಡಿಬಿಟ್ಟು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ವಿಂಡೋಸ್ನ ಏನಾದರೂ ಅಪ್ಗ್ರೇಡ್ ಮಾಡಬೇಕು ಅಂದರೆ ಇರೋ ವಿಂಡೋಸ್ನೇ ನೀವು ಅಪ್ಗ್ರೇಡ್ ಮಾಡಬೇಕು ಅಂತ ಅಂದರೆ, ನಿಮ್ಮ ಫೈಲ್ಸ್ ಏನಾದರೂ ಹಾಗೇ ಇರಬೇಕು ಅಂದರೆ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಬಂದುಬಿಟ್ಟು ಇಲ್ಲಿ ಕಂಪ್ಲೀಟ್ ಅಂದರೆ ನೀಟ್ ಇನ್ಸ್ಟಾಲೇಷನ್ ಅನ್ನೋ ಒಂದು ಆಪ್ಷನನ್ನು, ಕಸ್ಟಮ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಒನ್ನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಹಾರ್ಡ್ ಡಿಸ್ಕ್ನ ಪಾರ್ಟಿಷನ್ ಅಂದರೆ ಏನು ಗೊತ್ತಾ, ನೀವು ವಿಂಡೋಸಲ್ಲಿ ಸಿ ಡ್ರೈವ್ ಬೇಕಾದರೂ ಫಾರ್ಮೇಟ್ ಮಾಡ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟ್ ಡ್ರೈವ್ ಬೇಕಾದರೂ ಫಾರ್ಮೇಟ್ ಮಾಡ್ಬೋದು. ನೀವು ಕಂಪ್ಲೀಟ್ ಅಂದರೆ ವಿತ್ ವೈರಸ್ ಏನಾದರೂ ನಿಮ್ಮದು ಇದು ಹಾರ್ಡ್ ಡಿಸ್ಕಲ್ಲಿ ಬ್ಯಾಡ್ ಸೆಕ್ಟರ್ಸ್ ಏನಾದರೂ ಇದ್ದರೆ ಕಂಪ್ಲೀಟ್ ಡಿಲೀಟ್ ಮಾಡಿ ಫಾರ್ಮೇಟ್ ಮಾಡೋದ್ರಿಂದ ಹಾರ್ಡ್ ಡಿಸ್ಕ್ ರಿಫ್ರೆಶ್ ಆಗುತ್ತೆ ಫ್ರೆಂಡ್ಸ್. ನಾನು ಮತ್ತೆ ನಿಮಗೆ ಪಾರ್ಟಿಷನನ್ನು ಕ್ರಿಯೇಟ್ ಮಾಡೋದು ನಾನು ನಿಮಗೆ ಇದು ತೋರಿಸ್ದಂಗೆ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಎಲ್ಲ ಪಾರ್ಟಿಷನ್ಸ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಡಿಲೀಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಈ ಆಪ್ಷನಲ್ಲಿ ಓಕೆ ಅನ್ನೋ ಓಕೆ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಪ್ರತಿಯೊಂದು ಅನ್ಲೊಕೇಟೆಡ್ ಅಂತ ಬರುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಅದು ಡಿಲೀಟ್ ಆದ ನಂತರ ಅನ್ಲೊಕೇಟೆಡ್ ಬರುತ್ತೆ. ಪ್ರತಿಯೊಂದು ಪಾರ್ಟಿಷನನ್ನು ಹಾಗೆ ಡಿಲೀಟ್ ಮಾಡ್ತಾ ಇರಿ ಫ್ರೆಂಡ್ಸ್. ವಿಂಡೋಸ್ಗೆ ಬಂದುಬಿಟ್ಟು ವಿಂಡೋಸ್ 10ಗೆ 100 GB ಮಿನಿಮಮ್ 100 GB ಇರಬೇಕು. 4 GB ರ್ಯಾಮ್ ರಿಕ್ವೈರ್ಮೆಂಟ್ ಡಿಪೆಂಡಿಂಗ್ ಅಪಾನ್ ದ ಹಾರ್ಡ್ ಡಿಸ್ಕ್. ಇಲ್ಲ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಡ್ಯುಯಲ್ ಕೋರ್ ಆದರೂ ಆಗಿರಬೇಕು ಲ್ಯಾಪ್ಟಾಪ್. ಅದಕ್ಕಿಂತ ಲೋಯರ್ ವರ್ಷನ್ ಆದರೂ ವರ್ಕ್ ಆಗುತ್ತೆ ಫ್ರೆಂಡ್. ಆದರೆ ಅದು ತುಂಬ ಸ್ಲೋ ಅನಿಸುತ್ತೆ. ನಿಮಗೆ ಮಿನಿಮಮ್ 4 GB ಆ ರೀತಿ ಇರಬೇಕು ಫ್ರೆಂಡ್ಸ್. ಅದು ಮಿನಿಮಮ್ ಡ್ಯುಯಲ್ ಕೋರ್ ಆದರೂ ಇರಬೇಕು. ಇನ್ನು i3 i5 ಪ್ರತಿಯೊಂದು ಲ್ಯಾಪ್ಟಾಪ್ಗೂ ಇದು ವಿಂಡೋಸ್ 10ನ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್. ಇವಾಗ ನೋಡಿ, ಇದು ಅನ್ಲೊಕೇಟೆಡ್ ಆದ ನಂತರ ನ್ಯೂ ಬಟನನ್ನು ಇದು ಮಾಡಿದ್ರೆ ನಿಮಗೆ ಇವಾಗ ನೀವು ಪಾರ್ಟಿಷನ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 150 GB ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 150ಗೆ ಅಂದರೆ ಆವ್ರೇಜ್ ನನಗೆ ಗೊತ್ತಿರೋದ್ರಿಂದ 150ಗೆ 15550 ಆಗ್ತಾ ಇದ್ದೀನಿ. ಇದು ಬಂದುಬಿಟ್ಟು 151 ಬರುತ್ತೆ. ಲಾಸ್ಟಲ್ಲಿ ಪಾರ್ಟಿಷನ್ ವಿಂಡೋಸ್ ಎಲ್ಲ ಇನ್ಸ್ಟಾಲ್ ಆದ ನಂತರ ಅದು 150 ಆಗಿ ಅಂದರೆ ಚೆನ್ನಾಗಿ ನೋಡೋದಕ್ಕೆ ನೀಟಾಗಿ ಕ್ರಿಯೇಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು 150 ಅಂದರೆ ಪಾರ್ಟಿಷನ್ ಬಂದುಬಿಟ್ಟು 1024 ಇಂಟು 100 ಅಂದರೆ 100 GB ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕೌಂಟ್ ಮಾಡಿಕೊಂಡು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಟೋಟಲ್ ಆಗಿ ನಾನು 2 ಡ್ರೈವನ್ನ ಇದು ಮಾಡ್ತೀನಿ. ಹಾಗಾಗಿ ಇದನ್ನು ನಾನು ಟೋಟಲ್ ಎಷ್ಟಿದೆಯೋ ಸೆಕೆಂಡ್ ಡ್ರೈವ್ ಆಗಿ ಅದನ್ನು ಅಪ್ಲೈ ಅಂದರೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಇಲ್ಲದೆ ಅದನ್ನು ಟೋಟಲ್ ಪಾರ್ಟಿಷನನ್ನು ನಾನು ಹಾಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದ ನಂತರ ಫಾರ್ಮೇಟ್ ಆಪ್ಷನನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿದ್ರಲ್ಲ, ಈ ರೀತಿಯಾಗಿ ಫಾರ್ಮೇಟ್ ಮಾಡಬೇಕು. ಫಾರ್ಮೇಟ್ ಮಾಡಿದ ನಂತರ ಫಸ್ಟ್ ಡ್ರೈವ್ ಅಂದರೆ ವಿಂಡೋಸ್ ಪ್ರತಿಯೊಬ್ಬರೂ ಹಾಗೆ ಸಿ ಡ್ರೈವ್ನ ಫಸ್ಟ್ ಡ್ರೈವ್ ಯಾವುದಿರುತ್ತೋ ಅದು ಸಿ ಡ್ರೈವ್ಗೆ ವಿಂಡೋಸ್ ಇನ್ಸ್ಟಾಲೇಷನ್ ಬೇಕಾದರೂ ಮಾಡ್ಬೋದು. ಬಟ್ ಅದು ಮ್ಯಾನ್ಯುಯಲ್ ಆಗಿ ಅದೊಂದು ಇದು ಅಂದರೆ ಫಸ್ಟ್ ಡ್ರೈವ್ನ ವಿಂಡೋಸ್ ಆಗಿ ಸೆಲೆಕ್ಟ್ ಮಾಡೋದ್ರಿಂದ ಆ ಫಸ್ಟ್ ಡ್ರೈವ್ನ ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಅದು 151ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ನೆಕ್ಸ್ಟ್ ಬಟನನ್ನು ನಾನು ಇದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಅಂದರೆ ವಿಂಡೋಸ್ ಕಾಪಿಂಗ್ ಫೈಲ್ಸು, ಗೆಟಿಂಗ್ ಫೈಲ್ಸ್ ರೆಡಿ ಫಾರ್ ಇನ್ಸ್ಟಾಲೇಷನ್ ಈ ಆಪ್ಷನಲ್ಲಿ 0 ಇಂದ 100% ಆಪ್ಷನ್ಸ್ ಇರುತ್ತೆ. ಅಂದರೆ ಒಂದೊಂದೇ ಪರ್ಸೆಂಟ್ ಅಂದರೆ 1% ಆದ ನಂತರ 2% ಅಪ್ ಟು 100% ಇಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಒಂದು ಇದು ಅಂದರೆ ಈ ಆರೋ ಮಾರ್ಕ್ ಇರುತ್ತೆ. ಈ ಆರೋ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಆರೋ ಮಾರ್ಕ್ ಏನಾಗ್ತಾ ಇರುತ್ತೆ ಅಂದರೆ ನಿಮಗೆ ಮೂವ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇದು ವಿಂಡೋಸ್ ಇನ್ಸ್ಟಾಲೇಷನ್ ಎಕ್ಸ್ಪ್ಯಾಂಡ್ ಆದಂಗೆ ಇದು ಈ ರೀತಿಯಾಗಿ ಅಂದರೆ ಏನು ಗೊತ್ತಾ, ಕಂಪ್ಲೀಷನ್ ಇದಕ್ಕೆ ಫುಲ್ಲಾಗಿ ನೀವು ಅಲ್ಲಿಗೆ ಎಂಡಿಂಗ್ವರೆಗೂ ಅದು ಮೂವ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್,
10% ಆಯಿತು, 11% ಆಯಿತು, ಹೀಗೆ ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಟೈಮ್ಸ್ ಇದು ಮಾಡೋದಕ್ಕೋಸ್ಕರ ಇದನ್ನು ನಾನು 100%ಇಂದ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಈ ವಿಡಿಯೋನ ಪಾಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿದ್ರಲ್ಲ, ಇವಾಗ 93% ಆಗಿದೆ. ಅಂದರೆ ಏನು ಗೊತ್ತಾ, 0ಇಂದ 100%ವರೆಗೂ ಯಾವುದೇ ಇನ್ಸ್ಟಾಲೇಷನ್ಸ್ ಅಂದರೆ ಏನೂ ಸೆಟ್ಟಿಂಗ್ಸ್ ಇರೋಲ್ಲ. ಹಾಗಾಗಿ ನಾನು ನಿಮಗೆ ವಿಡಿಯೋಸ್ನ 0% ಅಂದರೆ ಯಾವುದೋ ಒಂದು ಪರ್ಸೆಂಟಿಂದ ಮತ್ತೆ ಇಲ್ಲಿ ಡೈರೆಕ್ಟಾಗಿ ಈ ಪರ್ಸೆಂಟಿಂದ ನಾನು ವಿಡಿಯೋಸ್ನ ನಿಮಗೆ ಇದು ಮಾಡ್ತಾಯಿದ್ದೀನಿ. ವಿಂಡೋಸ್ ಇನ್ಸ್ಟಾಲೇಷನ್ ಆಗೋ ಟೈಮಲ್ಲಿ ನಿಮಗೆ ಪವರ್ ಸೋರ್ಸು ಕನೆಕ್ಟ್ ಇರಬೇಕು, ಇಲ್ಲಾಂದರೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಅರ್ಧದಲ್ಲೇ ಇಂಟ್ರಪ್ಟ್ ಆದರೆ ಹಾರ್ಡ್ ಡಿಸ್ಕು ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಮತ್ತೆ ವಿಂಡೋಸ್ನ ನೀವು ಫಸ್ಟ್ ಸ್ಟೆಪ್ಪಿಂದನೂ ಮತ್ತೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಪವರ್ ಸೋರ್ಸ್ನ ವಿಂಡೋಸ್ ಇನ್ಸ್ಟಾಲೇಷನ್ ಟೈಮಲ್ಲಿ ಪವರ್ ಸೋರ್ಸ್ಗೆ ಕನೆಕ್ಟ್ ಮಾಡಿರಬೇಕು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೋಡಿದ್ರಾ ಫ್ರೆಂಡ್ಸ್, ಇಲ್ಲಿ ನೋಡಿ ಹೀಗೆ ಹಾಗಂತ ಇದಾದ ಆರೋ ಮಾರ್ಕು ನೋಡಿ ಫ್ರೆಂಡ್ಸ್ ಹೇಗೆ ಮೂವ್ ಆಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್? ಇದು ಎಕ್ಸ್ಪೆಂಡ್ ಆದಮೇಲೆ ಅಂದರೆ ಫೈಲ್ಸ್ ಎಲ್ಲ 100% ಕಾಪಿ ಆದಮೇಲೆ ಅದು ನೆಕ್ಸ್ಟ್ ಇನ್ಸ್ಟಾಲಿಂಗ್ ಫೀಚರ್ಸು, ಇನ್ಸ್ಟಾಲಿಂಗ್ ಅಪ್ಡೇಟ್ಸು ಅಂದರೆ ಫಿನಿಶಿಂಗ್ ಅಪ್. ಹೀಗಾಗಿ ಒಂದೊಂದು ಸ್ಟೆಪ್ಪು ಕಂಪ್ಲೀಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೋಡಿದ್ರಲ್ಲ, ಇವಾಗ 100% ಕಾಪಿ ಆಗಿದ್ದಾಯಿತು. ಇಲ್ಲಿ ಫ್ಯೂಚರ್ಸ್ ಇವಾಗ ಇದಾಗ್ತಾ ಇದೆ. ಮತ್ತು ಹೀಗೆ ಒಂದೊಂದೇ ಸ್ಟೆಪ್ಸು ಇದಾಗ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ಸ್ಟಾಲಿಂಗ್ ಅಪ್ಡೇಟ್ಸ್ ಅಂದರೆ ವಿಂಡೋಸ್ದ ಹೊಸದಾಗಿ ಅವ್ರು ಏನು ಫ್ಯೂಚರ್ಸ್ ಇರುತ್ತೋ ಅದನ್ನು ಆ ಫ್ಯೂಚರ್ಸ್ ಕಾಪಿ ಮಾಡಿದ್ದಾದಮೇಲೆ ಆ ಅಪ್ಡೇಟ್ಸ್ನ ಇನ್ಸ್ಟಾಲ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಹಾರ್ಡ್ ಡಿಸ್ಕ್ಗೆ ಸ್ಟೋರ್ ಆಗ್ತಾ ಇರುತ್ತೆ ಸಿ ಡ್ರೈವಲ್ಲಿ ಫ್ರೆಂಡ್ಸ್. ಈ ವಿಡಿಯೋಸಿಂದ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಯಾವುದಾದ್ರೂ ಲ್ಯಾಪ್ಟಾಪ್ಸಲ್ಲಿ ವಿತೌಟ್ ನೀವು ಅಂದರೆ ಏನು ಗೊತ್ತಾ, ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋದ್ರೆ ನಿಮಗೆ ಅಮೌಂಟ್ ಚಾರ್ಜಸ್ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋಸ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ನಿಮ್ಮ ಲ್ಯಾಪ್ಟಾಪಲ್ಲಿ ನೀವೇ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಫ್ರೆಂಡ್ಸ್. ಇದಾದ ನಂತರ ಇದು ನೀವು ಮ್ಯಾನ್ಯುಯಲ್ ಆಗಿ ಬೇಕಾದರೂ ರೀಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದರೆ ಆಟೋ ಆಗಿ ರೀಸ್ಟಾರ್ಟ್ ಅದೇನು ಟೈಮಿಂಗ್ಸ್ ಇರುತ್ತೋ ಆ ಟೈಮಲ್ಲಿ ರೀಸ್ಟಾರ್ಟ್ ಆದ ನಂತರ ನೀವು ಪೆನ್ ಡ್ರೈವ್ನ ಬೇಕಾದರೆ ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಲಾಸ್ಟಲ್ಲಿ ಬೇಕಾದ್ರೂ ರಿಮೂವ್ ಮಾಡ್ಬೋದು. ಅಂದರೆ ನೀವು ಹಾರ್ಡ್ ಡಿಸ್ಕನ್ನು ಪೆನ್ ಡ್ರೈವನ್ನ ಯಾವ ರೀತಿ ಬೂಟಬಲಲ್ಲಿ ಸೆಲೆಕ್ಟ್ ಮಾಡಿರೋ ಅನ್ನೋದ್ರ ಮೇಲೆ ಅಂದರೆ ಪ್ರಿಯಾರಿಟಿ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನೀವು ಈ ರೀತಿ ಫಸ್ಟ್ ಟೈಮ್ ರೀಸ್ಟಾರ್ಟ್ ಆಗ್ತಿದ್ದಂಗೆ ನೀವು ಪೆನ್ ಡ್ರೈವ್ನ ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಫೈನಲೈಸ್ ಆದಂಗೆ, ಇಲ್ಲಿ ಆಲ್ಮೋಸ್ಟ್ ಫೈನಲೈಸ್ ಆಗ್ತಿದ್ದಂಗೆ ವಿಂಡೋಸ್ ಎಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ಇರುತ್ತೆ ಫ್ರೆಂಡ್ಸ್. ವಿಂಡೋಸು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸು ಮತ್ತು ವಿಂಡೋಸಲ್ಲಿ ಸಮ್ ಫ್ಯೂಚರ್ಸ್ ಸೆಟ್ಟಿಂಗ್ಸ್ ಇರುತ್ತೆ ಫ್ರೆಂಡ್ಸ್. ಈ ಫ್ಯೂಚರ್ಸ್ನೆಲ್ಲ ಸೆಟಪ್ ಮಾಡಿ ಇದು ಮಾಡೋದ್ರಿಂದ ನೀವು ವಿಂಡೋಸ್ನ ಫೈನಲೈಸ್ ಅಂದರೆ ಫಿನಿಶಿಂಗ್ವರೆಗೂ ತೊಗೊಂಡೋಗ್ಬೋದು ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಬಂದುಬಿಟ್ಟು ಡ್ರೈವರ್ಸ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಬೇಸಿಕ್ ಸಾಫ್ಟ್ವೇರ್ಸು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಯಾವ ಬೇಸಿಕ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಮತ್ತು ಹಾಗೂ ನಿಮಗೆ ಬೂಟಬಲ್ DVD ಬೂಟಬಲ್ ಪೆನ್ ಡ್ರೈವ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಸಮೇತ ನಾನು ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕ್ಯಾಲ್ಕುಲೇಟ್ ಅಂದರೆ ವಿಂಡೋಸ್ ಇನ್ಸ್ಟಾಲೇಷನ್ಗೆ ಇಷ್ಟು ಟೈಮ್ಗೆ ಅಂದರೆ ಈ ಪ್ರೊಸೆಸರ್ಗೆ ಇಷ್ಟು ಟೈಮ್ ಅಂತ ಒಂದು ಇನ್ಬಿಲ್ಟ್ ಕ್ಯಾಲ್ಕುಲೇಟ್ ಟೈಮ್ ಇರುತ್ತೆ. ಆ ಕ್ಯಾಲ್ಕುಲೇಟ್ ಟೈಮ್ಗಿನ ಸ್ವಲ್ಪ ಲೇಟ್ ಆಗ್ತಿದೆ ಅನಿಸುತ್ತೆ. ಬಿಕಾಸ್ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಹಾರ್ಡ್ ಡಿಸ್ಕ್ ಹೆಲ್ತ್ ಕಂಡೀಷನ್ನು ಮತ್ತು ರ್ಯಾಮು ಮತ್ತು ಮದರ್ಬೋರ್ಡ್ ಪ್ರತಿಯೊಂದು ಸ್ಪೀಡ್ ಇದು ಡಿಪೆಂಡೆಂಟ್ ಆಗಿ ಇನ್ಸ್ಟಾಲೇಷನ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಿಮಗೆ ಟೈಮು ತೊಗೊಂಡಂಗೆ ನನಗೂ ಈ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಹೆಲ್ತು ಸ್ವಲ್ಪ ಅಂದರೆ 100%ಅಲ್ಲಿ 80% ಇಲ್ಲ ಅಂದರೆ 75% ಇರೋ ಥರ ಇದು ಅನಲೈಸ್ ಆಗ್ತಾ ಇದೆ ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ ನನಗೆ ಇನ್ಸ್ಟಾಲ್ ಮಾಡಿ ಹಾರ್ಡ್ ಡಿಸ್ಕ್ನ ಡಯಾಗ್ನೈಸ್ ಮಾಡಿ ನೋಡಿರೋದ್ರಿಂದ ಪ್ರತಿಯೊಂದು ಲ್ಯಾಪ್ಟಾಪಲ್ಲೂ ಇನ್ಸ್ಟಾಲೇಷನ್ ಟೈಮಿಂಗ್ಸ್ ಗೊತ್ತಿರೋದ್ರಿಂದ ನನಗೆ ಹಾಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಗೊತ್ತಾಯ್ತಲ್ಲ? ನಿಮಗೂ ಈ ರೀತಿ ಏನಾದರೂ ಎರರ್ ಬಂದರೆ ಹಾರ್ಡ್ ಡಿಸ್ಕ್ ಮೆಲ್ಟ್ ಮಾಡಿ ಹಾರ್ಡ್ ಡಿಸ್ಕ್ನ ಡಯಾಗ್ನೈಸ್ ಮಾಡಿ ನೀವು ನಿಮ್ಮ ವಿಂಡೋಸ್ ಇನ್ಸ್ಟಾಲೇಷನ್ನ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಹಾರ್ಡ್ ಡಿಸ್ಕ್ನ ಹೇಗೆ ಡಯಾಗ್ನೈಸ್ ಮಾಡಬೇಕು ಅನ್ನೋದನ್ನು ಸಮೇತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿದ್ರಲ್ಲ, ಗೆಟಿಂಗ್ ಸ್ಟಾರ್ಟಿಂಗ್ ಸರ್ವಿಸ್, ಅದಕ್ಕಿಂತ ಮುಂಚಿತವಾಗಿ ಒಂದು ಮೆಸೇಜ್ ಬರುತ್ತೆ. ಅಂದರೆ ವಿಂಡೋಸ್ ಲೋಗೋ ಇದು ಸ್ಟಾರ್ಟ್ ಆದಮೇಲೆ ರೀಸ್ಟಾರ್ಟ್ ಆದ ನಂತರ ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಇದು ಈ ರೀತಿಯಾಗಿ ನೀವು ನಿಮ್ಮ ವಿಂಡೋಸ್ನ ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವೇ ವಿಂಡೋಸ್ನ
ವಿಂಡೋಸ್ ಇನ್ಸ್ಟಾಲೇಷನ್ನ ಮಾಡ್ಕೋಬೋದು. ಗೆಟಿಂಗ್ ಡಿವೈಸ್ ರೆಡಿ 75%. ಇಲ್ಲಿ 100% ತೋರಿಸಿದ್ದಾದ ನಂತರ ಇನ್ನೊಂದು ಸ್ಟೆಪ್ಸ್ ಸ್ವಲ್ಪ ಒಂದು 2-3 ಸ್ಟೆಪ್ಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಆ ಸ್ಟೆಪ್ಸ್ನೆಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಇದು ಮಾಡಿಕೊಂಡು ವಿಂಡೋಸ್ ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. I'm Cortana, and I'm here to help. A little sign in here, a touch of Wi-Fi there, and we'll have your PC ready for all you plan to do. Use your voice or the keyboard along the way, and if you'd like me to stay quiet, just select the little microphone icon towards the bottom of your screen. If you need an assistive screen reader, press the Windows, Control, and Enter keys at the same time to turn on narrator. Okay, enough intro. Let's dig in. Your region is set to India. Is that right? ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ, ಇದು ಕರ್ಟೋನ ಆಪ್ಷನ್ನು ಎನೇಬಲ್ ಆಗಿರುತ್ತೆ. ಅಂದರೆ ನೀವು ಏನು ಗೊತ್ತಾ, ಇಲ್ಲಿಂದ ಬೇಕಾದರೆ ನೀವು ಅಂದರೆ ನಿಮ್ಮ ವಾಯ್ಸ್ ರೆಕಗ್ನೈಸ್ ಮಾಡಿಕೊಂಡೆ ಬೇಕಾದ್ರೆ ನೀವು ಇನ್ಸ್ಟಾಲೇಷನ್ ವಿತೌಟ್ ಕೀಬೋರ್ಡ್ ಆಗಲಿ ಮೌಸೇ ಆಗಲಿ ಯೂಸ್ ಮಾಡ್ಕೊಳ್ದಂಗೆ ಬೇಕಾದ್ರೆ ನೀವು ಇನ್ಸ್ಟಾಲೇಷನ್ ಮಾಡ್ಬೋದು. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಆಗಿಲ್ಲ, ನೀವು ವಾಯ್ಸ್ ಮುಖಾಂತರ ಕರೆಕ್ಟ್ ಅಂತ ಹೇಳಿದ್ರೆ ಅದು ಲಿಸನ್ ಅಂದರೆ ಅದು ಹಿಯರ್ ಆಗಿ ಅದು ವಾಯ್ಸ್ ರೆಕಗ್ನೈಸ್ ಆದರೆ ಅದೇ ಸ್ಟೆಪ್ಸ್ನ ಮೂವ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದು ಕರ್ಟೋನ ಆಪ್ಷನ್ನು. ಇಲ್ಲಿ ನಾನು ಬಂದುಬಿಟ್ಟು ಇಂಡಿಯಾ ಅಂತ ನೆಕ್ಸ್ಟ್ ಆಪ್ಷನನ್ನು ರೀಜನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಆಲ್ಮೋಸ್ಟ್ ಅಂದರೆ ಈ ರೀತಿಯಾಗಿ ನೀವು ವಿಂಡೋಸ್ ಇನ್ಸ್ಟಾಲೇಷನ್ ಫ್ರೆಂಡ್ಸ್. ಇಲ್ಲಿ ನಾನು ಕೀಬೋರ್ಡ್ ಲೇಔಟ್ನ ಬಂದುಬಿಟ್ಟು ಇಂಗ್ಲೀಷ್ ಇಂಡಿಯಾಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಎಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಕೆಂಡರಿ ಕೀಬೋರ್ಡ್ ಆಪ್ಷನನ್ನು ಸೆಲೆಕ್ಷನ್ ಕೇಳ್ತಾ ಇದೆ, ಬೇಕಾದರೆ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಕಿಪ್ ಅನ್ನೋ ಆಪ್ಷನನ್ನು ನಾನಿಲ್ಲಿ ಸ್ಕಿಪ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. Now let's get you connected to a network. That way you can get updates, apps, and cat videos as soon as possible. Friends, how about the first one on the list? Want to use that one? Friends, ಇಲ್ಲಿ ಬೇಕಾದರೆ ನೀವು ನೆಟ್ನ ಅಂದರೆ ವೈಫೈ ಆಪ್ಷನ್ನು ಇಲ್ಲ ಅಂದರೆ ಈಥರ್ನೆಟ್ನ ಇಲ್ಲಿಂದನೇ ಬೇಕಾದರೂ ಕನೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿಂದನೂ ನೀವು ಇದು ಮಾಡಿಕೊಂಡು ಕನೆಕ್ಟ್ ಮಾಡು ಅಂದರೆ ಈ ಆಪ್ಷನಿಂದ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು. ನಾನು ಲಾಸ್ಟ್ ಆಪ್ಷನ್ ಕನೆಕ್ಟ್ ಮಾಡೋದ್ರಿಂದ ನಾನೇನು ಮಾಡ್ತೀನಿ, ಐ ಡೋಂಟ್ ಹ್ಯಾವ್ ಎನ್ ಇಂಟರ್ನೆಟ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. Just so you know, connecting to a network now could save you some time later. If you want to get that out of the way, choose yes. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ಸು ಇಲ್ಲ ಅಂದರೆ ಕಂಟಿನ್ಯೂ ನೋ ಅನ್ನೋ ಆಪ್ಷನನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಲಿಮಿಟೆಡ್ ಆಪ್ಷನಿಂದ ನಮ್ಮ ಫ್ಯೂಚರ್ಸ್ ಎಲ್ಲ ನೀವೇ ಮ್ಯಾನ್ಯುಯಲಾಗಿ ಸೆಟ್ ಮಾಡ್ಕೋಬೋದು. ಆದ್ದರಿಂದ ನಾನು ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಟೈಮಲ್ಲಿ ನಿಮಗೆ ಅಂದರೆ ವಿಂಡೋಸ್ ಫೈನಲೈಸ್ ಆಗೋ ಟೈಮಲ್ಲಿ ಒಂದು 3 ಟೈಮ್ಸ್ ಮೋರ್ ದ್ಯಾನ್ 3 ಟೈಮ್ಸು ಸಿಸ್ಟಮ್ ಬಂದು ರೀಸ್ಟಾರ್ಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ಆಲ್ಮೋಸ್ಟ್ ವರ್ಕಿಂಗ್ ಪೀಪಲ್ಸ್ ಎಲ್ಲ ಅಂದರೆ ಡಿಸೈನಿಂಗ್ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡೋರು HDD ಬೇಕಾದರೆ ಅಂದರೆ HDD ಇರೋದನ್ನು SSD ಬೇಕಾದ್ರೂ ಕನ್ವರ್ಟ್ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಸ್ಪೀಡಪ್ ಆಗುತ್ತೆ. ವಿಂಡೋಸ್ 10 ಬಂದುಬಿಟ್ಟು ಮಿನಿಮಮ್ 4 GB ಇದ್ದರೆ ಬೆಟರು. ಅದ್ರ ಜೊತೆಗೆ ಆಲ್ಮೋಸ್ಟ್ ಎಲ್ಲ SSD ಕನ್ವರ್ಟ್ ಆಗೋದು ತುಂಬ ಬೆಟರು ಫ್ರೆಂಡ್ಸ್. ಯಾಕೆಂದರೆ ಅವರು ಕೊರಲ್ಡ್ರಾ, ಡಿಸೈನಿಂಗ್, ಆಟೋ ಕ್ಯಾಡು ಮತ್ತು ಸೀಮನ್ಸು, ಒರಾಕಲ್ಲು ಇಂಥದ್ದೆಲ್ಲ ಯೂಸ್ ಮಾಡೋ ಇಂಜಿನಿಯರಿಂಗ್ ಫ್ರೆಂಡ್ಸ್ಗೆಲ್ಲ ಏನು ಅಂತ ಅಂದರೆ ಯಾರೇ ಆಗಿರಲಿ ನಮಗೆ ಸ್ಪೀಡಪ್ಪು ಗೇಮ್ಸ್ ಎಲ್ಲ ಆಡಬೇಕು ಅನ್ನೋರು SSDಗೆ ಕನ್ವರ್ಟ್ ಆಗೋದು ತುಂಬ ಬೆಟರು ಫ್ರೆಂಡ್ಸ್. ಯಾಕೆಂದರೆ ಅದು ಸ್ಪೀಡ್ ಬಂದುಬಿಟ್ಟು ಇವಾಗ 5400 RPM ಇಲ್ಲ 7500 RPM ಇರೋ HDD ಜೊತೆಗೆ ಅಂದರೆ ಮಲ್ಟಿಪ್ಲಿಕೇಶನ್ 10x ಸ್ಪೀಡ್ ಅಂದರೆ ಮೋರ್ ಫಾಸ್ಟರ್ ದೆನ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ SSD ಆದರೆ.
you want to name your account. ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ, ನಿಮ್ಮ ಅಂದರೆ ಯೂಸರ್ ನೇಮ್, ಅಕೌಂಟ್ ನೇಮ್ ಏನಾದರೂ ಬೇಕಾದರೆ ನಿಮ್ಗೆ ಯಾವ ನೇಮ್ ಬೇಕು ಅನಿಸುತ್ತೋ ಅದನ್ನು ನೀವು ಟೈಪ್ ಮಾಡ್ಬೋದು ಫ್ರೆಂಡ್ಸ್. ನಾನು ಇಲ್ಲಿ ಬಂದುಬಿಟ್ಟು ಡೆಲ್ ಅನ್ನೋ ನೇಮ್ನ ಈ ಪಿ ಸಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. Okay, now type a password for your account. ಫ್ರೆಂಡ್ಸ್ ಇಲ್ಲಿ ನೋಡಿ, ಬೇಕಾದರೆ ಪಾಸ್ವರ್ಡ್ ಇಲ್ಲಿಂದನೂ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಫೈನಲೈಸ್ ಡೆಸ್ಕ್ಟಾಪ್ ಕ್ರಿಯೇಟ್ ಆದ ನಂತರನೂ ಮಾಡ್ಬೋದು ಫ್ರೆಂಡ್ಸ್. ನಾನು ಯಾಕೆಂದರೆ ಇಲ್ಲೇ ಕ್ರಿಯೇಟ್ ಮಾಡಿದ್ರೆ ಇದು ಹಿಂಟ್ಸ್ ಎಲ್ಲ ಕೇಳುತ್ತೆ, ಹಾಗಾಗಿ ನನಗೆ ಇಲ್ಲ ಅಂದರೆ ವಿತೌಟ್ ಪಾಸ್ವರ್ಡ್ ಬೇಕು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿತೌಟ್ ಪಾಸ್ವರ್ಡ್ ಲಾಗಿನ್ ಬೇಕು ಅಂತಂದರೆ ನೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ್ರೆ These are the settings Microsoft recommends. Go ahead and review them and select accept when you're ready. ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ, ಲೊಕೇಶನ್ನು, ಡಯಾಗ್ನೋಸ್ಟಿಕ್ ಡೇಟಾ, ಟೈಲರ್ಡ್ ಎಕ್ಸ್ಪೀರಿಯನ್ಸು, ಫೈಂಡ್ ಮೈ ಡಿವೈಸಸ್, ಇಲ್ಲಿ ಸೋ ಮೆನಿ ಆಪ್ಷನ್ಸ್ ಆಗಿ ಇರುತ್ತೆ ಫ್ರೆಂಡ್ಸ್. ಇದನ್ನ ನೀವು ಕಂಟಿನ್ಯೂ ವಿತ್ ಲಿಮಿಟೆಡ್ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಆಪ್ಷನ್ಸನ್ನು ನೀವು ಬೇಕಾದರೆ ಯಾವ ಆಪ್ಷನ್ಸ್ ಬೇಕು ಅಂತ ಅಂದರೆ ನೋಡಿ, ಈ ರೀತಿ ಮ್ಯಾನ್ಯುಯಲ್ ಆಗಿ ನೋ ಅಂತ ಕೊಡ್ಬೋದು, ಇಲ್ಲ ಎಸ್ ಅಂತ ಕೊಟ್ಕೊಂಡು ಇಲ್ಲಿ ಇದು ಮಾಡ್ಬೋದು. ನಾನು ಪ್ರತಿಯೊಂದು ಆಪ್ಷನ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಕ್ಸೆಪ್ಟ್ ಅನ್ನೋ ಬಟನನ್ನು ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್. Hey, look, that's me, Cortana. Can I have permission to use the info I need to do my best work? ಫ್ರೆಂಡ್ಸ್ ಇಲ್ಲಿ ಅಕ್ಸೆಪ್ಟನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. Almost done now. We just need to get a few more things polished up for you, and Windows will be all yours. Looking forward to helping out. ಫ್ರೆಂಡ್ಸ್ ಇವಾಗ ಡೆಸ್ಕ್ಟಾಪ್ ಕ್ರಿಯೇಟ್ ಆಗೋದಕ್ಕೆ ಆಲ್ಮೋಸ್ಟ್ ವಿಂಡೋಸ್ ಎಲ್ಲ ಫೈನಲೈಸ್ ಆಯಿತು ಫ್ರೆಂಡ್ಸ್. ವಿ ಆರ್ ದ ಗೆಟಿಂಗ್ಸ್. ನೋಡಿದ್ರೆ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ವಿಂಡೋಸ್ ಇನ್ಸ್ಟಾಲೇಷನ್ನ ನಿಮ್ಮ ಲ್ಯಾಪ್ಟಾಪಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ನೀವು ಇನ್ಸ್ಟಾಲೇಷನ್ ಮಾಡೋದನ್ನು ಈ ವಿಡಿಯೋ ಮುಖಾಂತರ ನೀವು ಕಲ್ತ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ವಿಂಡೋಸ್ ಇನ್ಸ್ಟಾಲೇಷನ್ನ ಇದು ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾಗಿ ಇದು ಬಂದುಬಿಟ್ಟು ಈ ವರ್ಷ ವಿಂಡೋಸ್ ವರ್ಷನ್ ಬಂದುಬಿಟ್ಟು 21 ಫ್ರೆಂಡ್ಸ್. ಇದರಲ್ಲಿ ಮೈಕ್ರೋಸಾಫ್ಟ್ ಎಡ್ಜನ್ನು ನೋಡಿ ಅವನು ಇನ್ಬಿಲ್ಟ್ ಆಗಿ ಕೊಟ್ಟಿರ್ತಾನೆ. ನೀವು ಇದನ್ನು ಇಲ್ಲೇ ಸೆಟಪ್ಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲೇ ನೀವು ಇನ್ಸ್ಟಾಲೇಷನ್ ಸಮೇತ ಕಂಪ್ಲೀಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬಂದು ಗೂಗಲ್ ಹಾಗೆ ಇದು ಒಂದು ಬ್ರೌಸರು ತುಂಬ ಚೆನ್ನಾಗಿದೆ ಮೈಕ್ರೋಸಾಫ್ಟ್ ಕಡೆಯಿಂದ. ನೋಡಿ ಇಲ್ಲಿ ನೀವು ಸೈನ್ ಇನ್ ಟು ಸಿಂಕ್ರನೈಸ್ ಡೇಟಾ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ನಾನು ಬಂದುಬಿಟ್ಟು ಕಂಟಿನ್ಯೂ ವಿತ್ ಸೈನ್ ಇನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಈ ಸೆಟಪನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ವಿಂಡೋಸ್ ಇನ್ಸ್ಟಾಲೇಷನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಸೆಲೆಕ್ಟ್ ಇನ್ಸ್ಟಾಲೇಷನ್ನ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಇದಾದ ನಂತರ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ವಿಂಡೋಸ್ನ ಆ್ಯಕ್ಟಿವೇಟ್ ಮಾಡಬೇಕು ಫ್ರೆಂಡ್ಸ್. ನೀವು ಯಾವುದೇ ಇದು ಅಂದರೆ ಏನಾದರೂ ನಿಮ್ಮದು ಹಳೆ ವಿಂಡೋಸ್ ಏನಾದರೂ ನಿಮ್ಮದು ಹಳೆ ಇದೇ ಲ್ಯಾಪ್ಟಾಪಲ್ಲಿ ನಿಮ್ಮದು ವಿಂಡೋಸ್ 7 ಏನಾದರೂ ಇದೆ, ಅದೇ ಕೀನ ಯೂಸ್ ಮಾಡಿಕೊಂಡು ನೀವು ಬೇಕಾದರೆ ವಿಂಡೋಸ್ 10 ಆಕ್ಟಿವೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಯಾವುದಾದ್ರೂ ಹೊಸ ಕೀನ ಪರ್ಚೇಸ್ ಮಾಡ್ಕೊಳ್ತೀನಿ ಅಂದರೆ ಮಾರ್ಕೆಟಲ್ಲಿ ಅಂದರೆ ಆನ್ಲೈನಲ್ಲಿ ಯಾವ ರೀತಿ ಪರ್ಚೇಸ್ ಮುಖಾಂತರ ಮಾಡಿಕೊಂಡು ನೀವು ನಿಮ್ಮ ವಿಂಡೋಸ್ನ ಆಕ್ಟಿವೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲ ಡಿಜಿಟಲೈಸ್ ಬೇಕಾದರೂ ಮಾಡ್ಕೋಬೋದು, ನಿಮಗೆ ಯಾವ ರೀತಿ ಅನಿಸಿದ್ರೆ ಮ್ಯಾನ್ಯುಯಲ್ ಆಗಿ ಬೇಕಾದ್ರೂ ಮಾಡಿ ಇದು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಕ್ಟಿವೇಷನನ್ನು ಸಮೇತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ. ಇಲ್ಲಿ ಡೆಸ್ಕ್ಟಾಪ್ ಐಕಾನನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ನ ದಿಸ್ ಪಿ ಸಿನಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇನ್ಫಾರ್ಮೇಷನ್ ಅಂದರೆ ಕಂಟಿನ್ಯೂಯಸ್ ಆಗಿ ಈ ವಿಂಡೋಸ್ ಇನ್ಫಾರ್ಮೇಷನ್ ಬಗ್ಗೆ ಮತ್ತು ಯಾವ ಪ್ರೊಸೆಸರು, ಎಷ್ಟು GB ರ್ಯಾಮು ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಮತ್ತು ವಿಂಡೋಸ್ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ವರ್ಷನ್ ಇನ್ಸ್ಟಾಲ್ ಆಗಿದೆ ವಿಂಡೋಸ್ 10ನಲ್ಲಿ ಅನ್ನೋದನ್ನು ಸಮೇತ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ನೋಡಿರಲ್ಲ ಫ್ರೆಂಡ್ಸ್, ಮತ್ತು ನಿಮ್ಗೆ ವಿಂಡೋಸ್ ಕೀ ಅಂದರೆ ಇದು ಬಂದುಬಿಟ್ಟು ಟ್ರಯಲ್ ವರ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಇದು ಬಂದು ಓನ್ಲಿ 30 days ಮಾತ್ರ ಕೊಡ್ತಾನೆ ಫ್ರೆಂಡ್ಸ್ ಇದು. ಹಾಗಾಗಿ ನೀವು ವಿಂಡೋಸನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಚೇಂಜ್ ಪ್ರಾಡಕ್ಟ್ ಕೀ ಅಂತ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಇಲ್ಲಿ ಚೇಂಜ್ ಪ್ರಾಡಕ್ಟ್ ಕೀ ಅಂತ ಬರುತ್ತೆ. ಇಲ್ಲ ಅಂದರೆ ಒಂದು ವೇಳೆ ಅದು ಇನ್ಬಿಲ್ಟ್ ಆಗಿ ಏನಾದರೂ ಇದ್ದರೆ ನಿಮಗೆ ಇಂಟರ್ನೆಟ್ ಕನೆಕ್ಟ್ ಮಾಡಿದ ತಕ್ಷಣ ಅದು ಸ್ವಲ್ಪ ಟೈಮ್ ತೊಗೊಂಡು ಆಕ್ಟಿವೇಟ್ ಮಾಡುತ್ತೆ ಫ್ರೆಂಡ್ಸ್. ನೀವು ಹಾಕಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂದರೆ ಮ್ಯಾನ್ಯುಯಲ್ ಆಗಿ
ಕೀ ಎಂಟರ್ ಮಾಡಿಬಿಟ್ಟು ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಇದರಲ್ಲಿ ಯಾವ ಆಪ್ಷನ್ ಅಂದರೆ ನೀವು ಯಾವ ಕೀ ಇನ್ಸ್ಟಾಲ್ ಮಾಡಿರ್ತೀರೋ ಆ ವರ್ಷನ್ ಆಫ್ ವಿಂಡೋಸು ನಿಮಗೆ ಆಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ವಿಂಡೋಸ್ ಇನ್ಸ್ಟಾಲೇಷನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಲ್ಯಾಪ್ಟಾಪಲ್ಲಿ ಕಲ್ತ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇನ್ನು ಮುಂದೆ ನಿಮಗೆ ಬೇಕಾಗಿರ್ತಕ್ಕಂಥ ಮೊಬೈಲ್ಸ್ ವಿಡಿಯೋಸ್ ಆಗಲಿ, ಲ್ಯಾಪ್ಟಾಪ್ ವಿಡಿಯೋಸ್ ಆಗಲಿ ಪ್ರತಿಯೊಂದೂ, ಮತ್ತು ಮ್ಯಾಕ್ ಬುಕ್ಕು, ಮೊಬೈಲ್ಸು ಯಾವುದೇ ವಿಡಿಯೋಸ್ನಾಗಲಿ ನಾನು ನನ್ನ ಬರ್ತಕ್ಕಂಥ ಬರ್ತಕ್ಕಂಥ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಕಂಟಿನ್ಯೂಯಸ್ ಆಗಿ ಒಂದೊಂದು ಟೆಕ್ನಿಕಲ್ ರಿಲೇಟೆಡ್ ಆಗಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನನ್ನ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿ ವಾಚ್ ಯೂಸರ್ಸ್, ವ್ಯೂವರ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫ್ರೆಂಡ್ಸ್.